ಹಾಯ್ ಫ್ರೆಂಡ್ಸ್, ಅಡುಗೆ ಸೂಪರ್ ಚಾನಲಿಗೆ ನಿಮಗೆ ಸ್ವಾಗತ. ಬನ್ನಿ, ಇವತ್ತು ಇಡೀ ಕಡಲೆನ ಬಳಸಿ ಕಡಲೆ ಉಸಲಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆಗೆ 2 ಚಮಚ ತೆಂಗಿನೆಣ್ಣೆ ಹಾಕಿ, ಹಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಅದರ ಜೊತೆಗೆ ಹಸಿಮೆಣಸಿನಕಾಯಿ, ಒಂದು ಸಣ್ಣದಾಗಿ ಕತ್ತರಿಸಿರೋ ಈರುಳ್ಳಿ, ಸಣ್ಣದಾಗಿ ಕತ್ತರಿಸಿರೋ ಶುಂಠಿ, ಚಿಟಿಕೆ ಅರಿಶಿನ, ಮೊದಲೇ ಒಂದು ರಾತ್ರಿ ನೆನೆಸಿ ಉಪ್ಪು ಹಾಕಿ ಕುಕ್ಕರಲ್ಲಿ ಬೇಯಿಸಿದ ಇಡೀ ಕಡಲೆಯನ್ನು ನಮ್ಮ ಬಾಣಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಕೊನೆಗೆ ರುಚಿಗೆ ತಕ್ಕಷ್ಟು ಚೂರು ಉಪ್ಪು ಹಾಕಿದ್ದೀವಿ. ಯಾಕಂದರೆ ಕಡಲೆ ಬೇಯಿಸಬೇಕಾದ್ರೇ ನಾವು ಉಪ್ಪನ್ನು ಆಲ್ರೆಡಿ ಹಾಕಿದ್ವಿ. ಎಟ್ ದ ಲಾಸ್ಟ್ ಸ್ವಲ್ಪ ಹಸಿ ತೆಂಗಿನಕಾಯಿ, ಅರ್ಧ ಲಿಂಬೆಹಣ್ಣಿನ ರಸ, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಕಡಲೆ ಉಸ್ಲಿ ತಿನ್ನೋಕೆ ರೆಡಿ.